ಎಲ್ಲ ಸ್ಪರ್ಧಾರ್ಥಿಗಳಿಗೂ HGA ಅಕಾಡೆಮಿಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಭಾರತದ ಇತಿಹಾಸದ ಮೇಲೆ ಕೇಂದ್ರೀಕರಿಸೋಣ. ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಹೇಗೆಲ್ಲ ಬರ್ತವೆ, ಅದಕ್ಕೆ ನಾವು ಸ್ಮಾರ್ಟ್ ಆಗಿ ಹೇಗೆ ತಯಾರಿ ಮಾಡ್ಕೋಬೇಕು, ಎಲ್ಲವನ್ನೂ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನೋಡೋಣ. ಸರಿ, ಶುರು ಮಾಡೋಣ. ಮೊದಲು ಈ ಚಿತ್ರವನ್ನೊಮ್ಮೆ ನೋಡಿ. ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಲ್ವಾ? ಎಂಥ ಅದ್ಭುತವಾದ ಕೆತ್ತನೆ, ಎಷ್ಟು ಸೂಕ್ಷ್ಮವಾಗಿದೆ. ಈ ಶಿಲ್ಪಕಲೆಯನ್ನು ನೋಡಿದ ತಕ್ಷಣ ಕ್ಲಿಕ್ ಆಗ್ಬೇಕಲ್ಲ. ಯಾವ ರಾಜವಂಶ ಮನಸ್ಸಿಗೆ ಬರುತ್ತೆ? ಯೋಚನೆ ಮಾಡಿ. ಹೌದು, ಸರಿಯಾಗಿ ಊಹಿಸಿದ್ದೀರಿ. ಇದು ನಮ್ಮನ್ನು ನೇರವಾಗಿ ಹೊಯ್ಸಳರ ಕಾಲಕ್ಕೆ ಕರೆದೊಯ್ಯುತ್ತೆ. ಒಂದು ವಿಷಯವನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಳಿ, ಹೊಯ್ಸಳರ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಯಾಕೆ ಹೇಳಿ? ಯಾಕಂದ್ರೆ ನಮ್ಮ ದೇವಾಲಯ ವಾಸ್ತುಶಿಲ್ಪಕ್ಕೆ ಅವರು ಕೊಟ್ಟ ಕೊಡುಗೆ ಇದೆಯಲ್ಲ, ಅದು ಅಸಾಧಾರಣವಾದದ್ದು. ಒಂದು ಉದಾಹರಣೆ ನೋಡೋಣ. ನೋಡಿ, ಇದು 2012ರ PCKSRP ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆ. ಮೈಸೂರು ಜಿಲ್ಲೆಯ ಸೋಮನಾಥಪುರ ದೇವಾಲಯವನ್ನ ಯಾವ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾರೆ. ಈಗ ಉತ್ತರ ಗೊತ್ತಲ್ವಾ? ಖಂಡಿತ ಹೊಯ್ಸಳ ಶೈಲಿ. ಹೊಯ್ಸಳರ ವಿಶೇಷತೆ ಏನು? ಅವರ ದೇವಸ್ಥಾನದ ಪ್ಲಾನ್ ನಕ್ಷತ್ರದ ಆಕಾರದಲ್ಲಿರುತ್ತೆ, ಸ್ಟಾರ್ ಶೇಪ್. ಯಾಕಿರಬಹುದು? ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ಗೋಡೆಗಳ ಮೇಲೆ ಕೆತ್ತನೆ ಮಾಡೋಕ್ಕೆ ಜಾಸ್ತಿ ಜಾಗ ಸಿಗುತ್ತೆ. ಅದಕ್ಕೆ ನೋಡಿ, ಅವರ ಶಿಲ್ಪಗಳು ಅಷ್ಟೊಂದು ವಿವರವಾಗಿ, ಜೀವಂತವಾಗಿ ಕಾಣೋದು. ಸೋಮನಾಥಪುರದ ಹಾಗೆ ಹೊಯ್ಸಳರ ಮತ್ತೊಂದು ಅದ್ಭುತವಾದ ಕೇಂದ್ರದ ಬಗ್ಗೆನೂ ಪ್ರಶ್ನೆ ಬಂದಿದೆ. ನೋಡಿ, 2014ರ PC ವೈರ್ಲೆಸ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಹಾಸನ ಜಿಲ್ಲೆಯ ಬೇಲೂರು ಯಾವುದಕ್ಕೆ ಫೇಮಸ್ ಅಂತ. ಉತ್ತರ ಏನು? ಬೇಲೂರು ಅಂದ ತಕ್ಷಣ ನೆನಪಾಗೋದೇ ಚನ್ನಕೇಶವ ದೇವಾಲಯ. ಇದು ಕೂಡ ಹೊಯ್ಸಳ ವಾಸ್ತುಶಿಲ್ಪದ ಒಂದು ಮಾಸ್ಟರ್ ಪೀಸ್. ಓಕೆ, ಸೋಮನಾಥಪುರ, ಬೇಲೂರು, ಈ ಅದ್ಭುತಗಳೆಲ್ಲ ಕಟ್ಟಿಸಿದ ಹೊಯ್ಸಳರ ರಾಜಧಾನಿ ಯಾವುದಾಗಿತ್ತು? ಪ್ರತಿಯೊಂದು ದೊಡ್ಡ ಸಾಮ್ರಾಜ್ಯಕ್ಕೂ ಒಂದು ಕ್ಯಾಪಿಟಲ್ ಸಿಟಿ ಇರಲೇಬೇಕಲ್ವಾ? ನೋಡಿ, 2017ರ PCKSISF ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಕೇಳಿದ್ರು. ಹೊಯ್ಸಳರ ಆ ಭವ್ಯವಾದ ರಾಜಧಾನಿ ದ್ವಾರಸಮುದ್ರ. ಸರಿ, ದ್ವಾರಸಮುದ್ರ ಅಂತ ಗೊತ್ತಾಯ್ತು. ಆದ್ರೆ ಇವತ್ತ ಜಾಗಕ್ಕೆ ಏನಂತ ಕರೀತಾರೆ? ಇದು ಪರೀಕ್ಷಕರು ಕೇಳೋ ಒಂದು ಕಾಮನ್ ಟ್ರಿಕ್. ಹೆಸರನ್ನ ಚೇಂಜ್ ಮಾಡಿ ಕನ್ಫ್ಯೂಸ್ ಮಾಡ್ತಾರೆ. 2014ರ CPC ಪರೀಕ್ಷೆಯಲ್ಲಿ ಇದನ್ನೇ ಕೇಳಿದ್ರು. ದ್ವಾರಸಮುದ್ರದ ಇಂದಿನ ಹೆಸರು ಬೇರೆ ಯಾವುದೂ ಅಲ್ಲ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಸನ ಜಿಲ್ಲೆಯ ಹಳೇಬೀಡು. ಮರಿಬೇಡಿ, ದ್ವಾರಸಮುದ್ರ ಅಂದ್ರೆ ಹಳೇಬೀಡು. ಹಾಗಾದ್ರೆ ಒಂದು ಸಣ್ಣ ರೀಕ್ಯಾಪ್ ಮಾಡೋಣ. ಹೊಯ್ಸಳರು ಅಂದ ತಕ್ಷಣ ಪರೀಕ್ಷೆಗೆ ಏನ್ ನೆನ್ಪಿಟ್ಕೋಬೇಕು? ಮೊದಲನೇದು ರಾಜಧಾನಿ ದ್ವಾರಸಮುದ್ರ, ಅಂದ್ರೆ ಇವತ್ತಿನ ಹಳೇಬೀಡು. ಎರಡನೇದು ಅವರ ಪ್ರಮುಖ ದೇವಸ್ಥಾನಗಳು ಸೋಮನಾಥಪುರ, ಬೇಲೂರು ಮತ್ತು ಹಳೇಬೀಡು. ಈ ಮೂರು ಹೆಸರುಗಳನ್ನ ಮಾತ್ರ ಮರಿಲೇಬೇಡಿ. ಇದು ರಿಪೀಟೆಡ್ ಕ್ವೆಶ್ಚನ್ ಏರಿಯಾ. ಓಕೆ, ಹೊಯ್ಸಳರು, ಅವರ ದೇವಸ್ಥಾನ, ರಾಜಧಾನಿ ಎಲ್ಲ ನೋಡಿದ್ವಿ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ. ಈ ರಾಜಮನೆತನಗಳ ಬಗ್ಗೆ, ಅವರ ಕಥೆಗಳ ಬಗ್ಗೆ ನಮ್ಗೆಲ್ಲ ಹೇಗ್ ಗೊತ್ತಾಯ್ತು? ಏನೋ ಒಂದು ಆಧಾರ ಇರಬೇಕಲ್ಲ? ಹೌದು, ಆ ಕಾಲದಲ್ಲಿ ಬರೆದಿಟ್ಟ ಐತಿಹಾಸಿಕ ಗ್ರಂಥಗಳೇ ನಮ್ಗೆ ಆಧಾರ. ಈಗ ಆ ವಿಷಯದಲ್ಲಿ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ಒಂದು ಬಹಳ ಮುಖ್ಯವಾದ ಗ್ರಂಥದ ಬಗ್ಗೆ ಮಾತಾಡೋಣ. ಆ ಮುಖ್ಯವಾದ ಗ್ರಂಥವೇ ರಾಜತರಂಗಿಣಿ. ಹೆಸರಲ್ಲೇ ಅರ್ಥ ಇದೆ ನೋಡಿ. ರಾಜರ ತರಂಗಿಣಿ ಅಂದ್ರೆ ರಾಜರ ನದಿ. ಒಂದು ನದಿ ಹೇಗೆ ಹರಿಯುತ್ತೋ ಹಾಗೆ ಒಂದಾದ ಮೇಲೆ ಒಂದರಂತೆ ಬಂದ ರಾಜರ ಇತಿಹಾಸವನ್ನ ಹೇಳುವ ಗ್ರಂಥ. ಇದನ್ನ ಬರೆದವ್ರು ಯಾರು? ಪ್ರಸಿದ್ಧ ಕವಿ ಕಲ್ಹಣ. ಇಲ್ಲಿ ಒಂದು ಸೂಪರ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಗಮನ ಇಟ್ಟು ಕೇಳಿ. ಈ ರಾಜತರಂಗಿಣಿ ಬಗ್ಗೆ 1998ರ PSI ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಸರಿಸುಮಾರು 20 ವರ್ಷ ಆದ್ಮೇಲೆ 2017ರಲ್ಲಿ ಮತ್ತೆ ಅದೇ ಟಾಪಿಕ್ ಮೇಲೆ ಬೇರೆ ಥರ ಪ್ರಶ್ನೆ ಕೇಳಿದ್ದಾರೆ. ಇದರಿಂದ ಏನು ಕಲಿಬೇಕು ನಾವು? ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಎಷ್ಟು ಮುಖ್ಯ ಅಂತ. ಟಾಪಿಕ್ಸ್ ರಿಪೀಟ್ ಆಗ್ತವೆ, ಪ್ರಶ್ನೆ ಕೇಳೋ ರೀತಿ ಮಾತ್ರ ಬದಲಾಗುತ್ತೆ. ಪ್ರಶ್ನೆ ಹೇಗೆ ಬೇಕಾದ್ರೂ ಕೇಳಲಿ, ಉತ್ತರ ಮಾತ್ರ ಒಂದೇ. ಕಲ್ಹಣನ ರಾಜತರಂಗಿಣಿ ಯಾವ ಪ್ರದೇಶದ ಇತಿಹಾಸವನ್ನ ವಿವರವಾಗಿ ಹೇಳುತ್ತೆ? ಉತ್ತರ ಒಂದೇ, ಕಾಶ್ಮೀರ. ಇದನ್ನ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಕಲ್ಹಣ, ರಾಜತರಂಗಿಣಿ, ಕಾಶ್ಮೀರ, ಈ ಮೂರೂ ಲಿಂಕ್ ಆಗಿರಬೇಕು. ಹಾಗಾದ್ರೆ ಈ ಗ್ರಂಥದ್ದು ಅಷ್ಟೊಂದು ದೊಡ್ಡ ವಿಶೇಷತೆ ಏನೋ? ಯಾಕೆ ಇದು ಅಷ್ಟು ಮುಖ್ಯ? ನೋಡಿ, SDA GK 2017 ಪರೀಕ್ಷೆಯ ಈ ಪ್ರಶ್ನೆ ಅದಕ್ಕೆ ಉತ್ತರ ಕೊಡುತ್ತೆ. ರಾಜತರಂಗಿಣಿಯನ್ನ ಭಾರತದ ಮೊಟ್ಟಮೊದಲ ಐತಿಹಾಸಿಕ ಗ್ರಂಥ ಅಂತ ಪರಿಗಣಿಸ್ತಾರೆ. ಅಂದ್ರೆ ಸಂಸ್ಕೃತದಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಒಂದು ಕ್ರಮಬದ್ಧವಾಗಿ ಬರೆದ ಮೊದಲ ಇತಿಹಾಸದ ಪುಸ್ತಕ ಇದು. ಸರಿ, ಇಷ್ಟೊತ್ತು ನಾವು ಕರ್ನಾಟಕದ ಹೊಯ್ಸಳರನ್ನ ನೋಡಿದ್ವಿ, ಆಮೇಲೆ ಉತ್ತರದ ಕಾಶ್ಮೀರದ ಕಡೆ ಹೋದ್ವಿ. ಈಗ ಸ್ವಲ್ಪ ಮ್ಯಾಪನ್ನ ಝೂಮ್ ಔಟ್ ಮಾಡೋಣ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿದ್ದ ಇತರೆ ಪ್ರಮುಖ ರಾಜವಂಶಗಳನ್ನೂ ಒಟ್ಟಿಗೆ ನೋಡೋಣ. ಯಾಕಂದ್ರೆ ಪರೀಕ್ಷೆಯಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂದ್ರೆ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಗಳು ಬರ್ತಾವಲ್ಲ, ಅದಕ್ಕೆ ಈ ಟಾಪಿಕ್ ಬಹಳ ಮುಖ್ಯ. ಇಲ್ಲಿದೆ ನೋಡಿ,
2023ರ KEA ಪೇಪರ್ನಿಂದ ಒಂದು ಪ್ರಶ್ನೆ. ಒಂದು ಕಡೆ ರಾಜವಂಶಗಳ ಲಿಸ್ಟ್ ಇದೆ, ಇನ್ನೊಂದು ಕಡೆ ರಾಜಧಾನಿಗಳು. ಚಂದೇಲರು, ಚೌಹಾಣರು, ಪರಮಾರರು, ಕಾಕತೀಯರು. ಸರಿ, ಒಂದು ಕ್ಷಣ ಟೈಮ್ ತಗೊಳ್ಳಿ, ಯಾವುದು ಸರಿ ಜೋಡಿ ಅಂತ ನೀವೇ ಪ್ರಯತ್ನ ಮಾಡಿ ನೋಡಿ. ಸರಿ, ಉತ್ತರ ಚೆಕ್ ಮಾಡೋಣ ಬನ್ನಿ. ಚಂದೇಲರು, ಅವರ ರಾಜಧಾನಿ ಬುಂದೇಲ್ಖಂಡ್, ಖಜುರಾಹೋ ದೇವಸ್ಥಾನಗಳು ನೆನಪಿದೆಯಲ್ಲ, ಅಲ್ಲಿಂದ ಲಿಂಕ್ ಮಾಡ್ಕೊಳ್ಳಿ. ಚೌಹಾಣರು ಶಾಕಂಬರಿ, ಪರಮಾರರು ಮಾಳ್ವಾ ಮತ್ತು ಕೊನೆಯದಾಗಿ ಕಾಕತೀಯರು ವಾರಂಗಲ್. ನೋಡಿದರಾ, ಒಂದೇ ಪ್ರಶ್ನೆಯಲ್ಲಿ 4 ವಿಷಯಗಳನ್ನು ಚೆಕ್ ಮಾಡ್ತಾರೆ. ಅದಕ್ಕೆ ಪರೀಕ್ಷಕರಿಗೆ ಈ ಮಾದರಿಯ ಪ್ರಶ್ನೆ ಅಂದ್ರೆ ಬಹಳ ಇಷ್ಟ. ಹೊಂದಿಸಿ ಬರೆಯೋದು ಅಷ್ಟೇ ಅಲ್ಲ, ಕೆಲವೊಮ್ಮೆ ಒಂದೇ ರಾಜವಂಶದ ಬಗ್ಗೆನೂ ಪ್ರಶ್ನೆಗಳು ಬರ್ತವೆ. ಹಾಗೆ ಪದೇ ಪದೇ ಕೇಳೋ ಕೆಲವು ರಾಜಮನೆತನಗಳನ್ನ ಈಗ ಒಂದೊಂದಾಗಿ ನೋಡೋಣ ಬನ್ನಿ. ಈ ಪ್ರಶ್ನೆ ನೋಡಿ. ಮಿಹಿರ ಭೋಜ್, ಇವನ ಬಿರುದು ಏನು? ಆದಿವರಾಹ. ಇದು 2023ರಲ್ಲಿ 2 ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬಂದಿದೆ. ಅಂದ್ರೆ ಯೋಚನೆ ಮಾಡಿ, ಇದೊಂದು ಹಾಟ್ ಟಾಪಿಕ್ ಅಂತ ಅರ್ಥ. ರಾಜರ ಬಿರುದುಗಳ ಮೇಲೆ ಯಾವಾಗಲೂ ಪ್ರಶ್ನೆಗಳು ಬರ್ತವೆ. ನೆನ್ಪಿಡಿ, ಮಿಹಿರ ಭೋಜ ಪ್ರತಿಹಾರ ರಾಜವಂಶಕ್ಕೆ ಸೇರಿದವನು. ಈಗ ಸ್ವಲ್ಪ ಉತ್ತರ ಭಾರತದ ಕಡೆ ಹೋಗೋಣ. 2011ರ ಜೈಲರ್ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಇದು. ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ. ಇಲ್ಲೊಂದು ಕಾಮನ್ ಮಿಸ್ಟೇಕ್ ಆಗುತ್ತೆ. ಪ್ರಭಾಕರ ವರ್ಧನ ಅಂತ ತುಂಬಾ ಪ್ರಸಿದ್ಧ ರಾಜ ಇದ್ದಿದ್ರಿಂದ ಎಲ್ಲರೂ ಅವರೇ ಸ್ಥಾಪಕರು ಅಂದ್ಕೊಳ್ತಾರೆ. ಆದ್ರೆ ಅದು ತಪ್ಪು. ವರ್ಧನ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಪುಷ್ಯಭೂತಿ. ಇದೊಂದು ರೀತಿ ಟ್ರ್ಯಾಪ್ ಕ್ವೆಶ್ಚನ್, ಹುಷಾರಾಗಿರಬೇಕು. ಕೊನೆಯದಾಗಿ ಮತ್ತೆ ದಕ್ಷಿಣಕ್ಕೆ ಬರೋಣ. 2018ರ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಿದ್ರು ವೆಂಗಿ ಚಾಲುಕ್ಯರ ಸ್ಥಾಪಕ ಯಾರು ಅಂತ. ಯಾರಿವರು ವೆಂಗಿ ಚಾಲುಕ್ಯರು? ಇವರು ನಮ್ಮ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಒಂದು ಬ್ರಾಂಚ್. ಅಂದ್ರೆ ಮುಖ್ಯ ವಂಶದಿಂದ ಬೇರೆಯಾಗಿ ಆಂಧ್ರದ ವೆಂಗಿ ಅನ್ನೋ ಜಾಗದಲ್ಲಿ ರಾಜ್ಯಭಾರ ಮಾಡಿದವರು. ಇವರ ಸ್ಥಾಪಕ ಯಾರು? ವಿಷ್ಣುವರ್ಧನ. ಬರೀ ರಾಜರು, ಯುದ್ಧಗಳು ಅಷ್ಟೇನಾ ಇತಿಹಾಸ ಅಂದ್ರೆ? ಖಂಡಿತ ಅಲ್ಲ. ಅಂದಿನ ಸಮಾಜ ಹೇಗಿತ್ತು ಅನ್ನೋದು ಕೂಡ ಮುಖ್ಯ. ನೋಡಿ, 2023ರ ಈ ಪ್ರಶ್ನೆ ಅದನ್ನೇ ಕೇಳ್ತಾ ಇದೆ. ಭಾರತದ ಪ್ರಾಚೀನ ಮಧ್ಯಯುಗದಲ್ಲಿ ಸೋಷಿಯಲ್ ಆರ್ಗನೈಸೇಷನ್ ಅಂದ್ರೆ ಸಮಾಜದ ಮುಖ್ಯ ಸಂಘಟನಾತ್ಮಕ ಅಂಶ ಯಾವುದಾಗಿತ್ತು ಅಂತ. ಆ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನಮಾನ, ವೃತ್ತಿ ಎಲ್ಲವೂ ಹೆಚ್ಚಾಗಿ ಅವರ ಜಾತಿಯ ಮೇಲೆ ನಿರ್ಧಾರ ಆಗ್ತಾ ಇತ್ತು. ಹಾಗಾಗಿ ಉತ್ತರ ಜಾತಿ. ಸರಿ, ರೆಡಿನಾ? ಒಂದು ರ್ಯಾಪಿಡ್ ಫೈರ್ ರಿವಿಷನ್ ಮಾಡೋಣ. ನಾನು ಹೇಳ್ತಾ ಹೋಗ್ತೀನಿ, ನೆನಪು ಮಾಡ್ಕೊಳ್ಳಿ. ಹೊಯ್ಸಳರು, ರಾಜಧಾನಿ ದ್ವಾರಸಮುದ್ರ. ಕಲ್ಹಣ, ಗ್ರಂಥ ರಾಜತರಂಗಿಣಿ, ಕಾಶ್ಮೀರದ ಇತಿಹಾಸ. ಮಿಹಿರಭೋಜ, ಪ್ರತಿಹಾರ ವಂಶ, ಬಿರುದು ಆದಿವಾರಾಹ. ಪುಷ್ಯಭೂತಿ, ವರ್ಧನ ಸಾಮ್ರಾಜ್ಯದ ಸ್ಥಾಪಕ. ವಿಷ್ಣುವರ್ಧನ, ವೆಂಗಿ ಚಾಲುಕ್ಯರ ಸ್ಥಾಪಕ. ಚಂದೇಲರು, ರಾಜಧಾನಿ ಖಜುರಾಹೋ. ಪರ್ಫೆಕ್ಟ್. ಈ ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ ಬರೀ ಉತ್ತರಗಳನ್ನು ಬೈಪಾಠ ಮಾಡೋದಲ್ಲ. ಹೊಯ್ಸಳರು ಅಂದ್ರೆ ದ್ವಾರಸಮುದ್ರ, ಕಲ್ಹಣ ಅಂದ್ರೆ ರಾಜತರಂಗಿಣಿ, ಹೀಗೆ ಒಂದಕ್ಕೊಂದು ಲಿಂಕ್ ಮಾಡಿ, ಕನೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ಇತಿಹಾಸದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ತುಂಬಾನೇ ಸುಲಭ ಆಗತ್ತೆ. ಇವತ್ತಿನ ನಮ್ಮ ವಿಶ್ಲೇಷಣೆ ಮಧ್ಯಕಾಲೀನ ಭಾರತದ ರಾಜವಂಶಗಳ ಮೇಲೆ ಫೋಕಸ್ ಆಗಿತ್ತು. ಆದರೆ ಇತಿಹಾಸ ಅನ್ನೋದು ಒಂದು ದೊಡ್ಡ ಸಾಗರದ ಹಾಗೆ. ಪ್ರಾಚೀನ ಭಾರತ, ಆಧುನಿಕ ಭಾರತ, ಇನ್ನೂ ಎಷ್ಟೋ ವಿಷಯಗಳಿವೆ. ಮುಂದಿನ ವಿಶ್ಲೇಷಣೆಗಳಲ್ಲಿ ಅವುಗಳ ಬಗ್ಗೆನೂ ಮಾತಾಡೋಣ. ಈ ವಿವರವಾದ ವಿಶ್ಲೇಷಣೆ ತಮ್ಮೆಲ್ಲರ ಪರೀಕ್ಷಾ ಸಿದ್ಧತೆಗೆ ಸಹಾಯ ಮಾಡಿದೆ ಅಂತ ಭಾವಿಸ್ತೀವಿ. ಇದೇ ರೀತಿ ಇನ್ನಷ್ಟು ಪರೀಕ್ಷಾ ಕೇಂದ್ರಿತ ವಿಶ್ಲೇಷಣೆಗಳಿಗಾಗಿ ತಪ್ಪದೆ HGA ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ.